ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮಿ ವಿವೇಕಾನಂದರು ಮದ್ರಾಸಿನ ಶಿಷ್ಯರಿಗೆ ಅಮೇರಿಕಾದ ಚಿಕಾಗೋದಿಂದ 24 ಜನವರಿ 1894ರಂದು 24 ಜನವರಿ 1894ರಂದು ಬರೆದ ಪತ್ರದ ಒಂದು ಭಾಗ ಹೀಗಿದೆ. ಪ್ರತಿಯೊಬ್ಬನ ಮನೆಯ ಬಾಗಿಲಿಗೂ ಉಚ್ಚ ಧ್ಯೇಯಗಳನ್ನು ಕೊಂಡೊಯ್ಯುವ ಯಂತ್ರವೊಂದನ್ನು ಚಲಿಸುವಂತೆ ಮಾಡುವುದೇ ನನ್ನ ಜೀವನದ ಹೆಬ್ಬಯಕೆ. ಪ್ರತಿಯೊಬ್ಬನ ಮನೆಯ ಬಾಗಿಲಿಗೂ ಉಚ್ಚ ಧ್ಯೇಯಗಳನ್ನು ಕೊಂಡೊಯ್ಯುವ ಯಂತ್ರವೊಂದನ್ನು ಚಲಿಸುವಂತೆ ಮಾಡುವುದೇ ನನ್ನ ಜೀವನದ ಹೆಬ್ಬಯಕೆ. ಅನಂತರ ಸ್ತ್ರೀ ಪುರುಷರು ತಮ್ಮ ಅದೃಷ್ಟವನ್ನು ತಾವೇ ರೂಪಿಸಿಕೊಳ್ಳಲಿ. ಜೀವನದ ಮಹತ್ತಾದ ಪ್ರಶ್ನೆಗಳ ಮೇಲೆ ನಮ್ಮ ಪುರಾತನರು ಮತ್ತು ಅನ್ಯ ದೇಶೀಯರು ಏನು ಆಲೋಚಿಸಿರುವರು ಎಂಬುದನ್ನು ಮೊದಲು ನೋಡಲಿ. ಅನಂತರ ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸಲಿ. ನಾವು ರಾಸಾಯನಿಕ ದ್ರವ್ಯಗಳನ್ನು ಸೇರಿಸೋಣ. ಪ್ರಕೃತಿ ನಿಯಮದಂತೆ ಅನಂತರ ಅದೇ ಹರಳುಗಟ್ಟುವುದು. ಕಷ್ಟಪಟ್ಟು ಕೆಲಸ ಮಾಡಿ, ಚಂಚಲರಾಗದಿರಿ. ದೇವರಲ್ಲಿ ನಂಬಿಕೆ ಇಡಿ. ಕಾರ್ಯಕ್ಕೆ ಕೈ ಹಾಕಿ. ಧರ್ಮವನ್ನು ಅಲ್ಲಗಳೆಯದೆ ಜನಸಾಮಾನ್ಯರ ಉನ್ನತಿ ಆಗಬೇಕು. ಧರ್ಮವನ್ನು ಅಲ್ಲಗಳೆಯದೆ ಜನಸಾಮಾನ್ಯರ ಉನ್ನತಿ ಆಗಬೇಕು ಎಂಬ ಆದರ್ಶವನ್ನು ಮರೆಯಬೇಡಿ. ನೀವು ಸ್ವತಂತ್ರ ಮನೋಭಾವ, ಕಾರ್ಯಸಾಮರ್ಥ್ಯ ಮತ್ತು ಮಾನಸಿಕ ಶಕ್ತಿಯಲ್ಲಿ ಪಾಶ್ಚಾತ್ಯರಂತೆ, ಅದೇ ಸಮಯದಲ್ಲಿ ಧಾರ್ಮಿಕ ಸಂಸ್ಕೃತಿ ಮತ್ತು ಸ್ವಭಾವಗಳಲ್ಲಿ ಪಕ್ಕಾ ಭಾರತೀಯರಾಗಿ ಇರಬಲ್ಲಿರೇನೋ? ಇದು ತುರ್ತಾಗಿ ಆಗಬೇಕಾಗಿದೆ. ಇದನ್ನು ನಾವು ಮಾಡಿಯೇ ಮಾಡುವೆವು. ಇವನ್ನೆಲ್ಲ ಸಾಧಿಸುವುದಕ್ಕೆ ನೀವು ಜನ್ಮ ತಾಳಿರುವುದು. ಮೊದಲು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಮಹತ್ವಪೂರ್ಣವಾದ ದೃಢ ನಂಬಿಕೆಗಳು ಮಹಾಕಾರ್ಯಕ್ಕೆ ಮೂಲ. ಮುಂದೆ, ಯಾವಾಗಲೂ ಮುಂದೆ. ಪ್ರಾಣ ಹೋದರೂ ಸರಿ, ದೀನರಿಗೆ ದಲಿತರಿಗೆ ದಯೆ ತೋರುವುದು ನಮ್ಮ ಗುರಿ. ಪ್ರಾಣ ಹೋದರೂ ಸರಿ, ದೀನರಿಗೆ ದಲಿತರಿಗೆ ದಯೆ ತೋರುವುದು ನಮ್ಮ ಗುರಿ. ನನ್ನ ಕೆಚ್ಚೆದೆಯ ಮಕ್ಕಳೇ, ಮುಂದೆ, ಸದಾ ಮುಂದೆ. ನಮಸ್ಕಾರ.